ಇದುವರೆಗೂ ನಮ್ಮ ಮಠದ ಪರಂಪರೆಯ ಇತಿಹಾಸದಲ್ಲಿ ಬಂದಿರತಕ್ಕಂಥ ನಾಗಮೂರ್ತೇಂದ್ರ ಮಹಾಸ್ವಾಮಿಗಳವರ ವಿವರಣೆಯ ನಂತರ ಮುಂದಿನ ಭಾಗವನ್ನು ನಮ್ಮ ಮಠದ ಸ್ವಾಮಿಗಳಾಗಿರ್ತಕ್ಕಂತಹ ನರಸಿಂಹ ಮಹಾಸ್ವಾಮಿಗಳು ಈ ಒಂದು ಪೂಜ್ಯರ ಬಗ್ಗೆ ಇತಿಹಾಸವನ್ನು ತಿಳಿಸಲಿಕ್ಕೆ ಅವರಿಗೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಶುಕಭೃಕ್ಷೇತ್ರವಾಸಾಯ ದಿವ್ಯಜ್ಞಾನ ಸಂಪನ್ನೇ ಸರ್ವಭಕ್ತಶರಣ್ಯಾಯ ಶ್ರೀ ಗುರು ದಿವಾಕರ ಸ್ವಾಮಿನೇ ನಮಃ. ಗುಕಾರಸ್ತೊಂದಕಾರಸ ರುಕಾರಂ ತೇಜೋಚ್ಯತೆ ಅಂತ ಅನ್ನೋ ಹಾಗೆ ನ ಗುರುರೇಕಂ ನ ಗುರುರಧಿಕಂ ಅಂತ ಅನ್ನುವ ಹಾಗೆ ಆ ಗುರುವಾಣಿಯಂತೆ ಸದ್ಯದಲ್ಲಿ ಶ್ರೀ ದಿವಾಕರ ಸ್ವಾಮಿಗಳ ಒಂದು ಕರ್ತುಗದ್ದಿಗೆಯ ಒಂದು ಪರಿಚಯ ಮಾಡಲು ಇಲ್ಲಿ ಪ್ರಯತ್ನ ಮಾಡ್ತೇನೆ. ಇಲ್ಲಿಗೆ ಕಾಣತಕ್ಕಂಥದ್ದು ಮೊದಲನೆಯದು ಪಂಪಾಪತಿ ಮಹಾಸ್ವಾಮಿಗಳು ಅಂತ ಒಂದನೆಯದು, ಅದು ಸಮಾಧಿ. ಎರಡನೆಯದು ಇದು ದಿವಾಕರ ಸ್ವಾಮಿಗಳು ಅಂತ ಕರ್ತುಗದ್ದಿಗೆ ಸಮಾಧಿ. ಮೂರನೆಯದು ಇದು ನರಸಿಂಹಸ್ವಾಮಿಗಳು ಕರ್ತುಗದ್ದಿಗೆ. ಅಲ್ಲಿ ಕಾಣ್ತಕ್ಕಂಥದ್ದು ನಾಲ್ಕನೆಯದು ನಾಗಮೂರ್ತಿ ಸ್ವಾಮಿಗಳು ಅಂತ ಕಾಣ್ತಿದೆಯಲ್ಲ, ನಾಗಮೂರ್ತಿ ಸ್ವಾಮಿಗಳಂತ. ಆ ಕಡೆ ಲಾಸ್ಟ್ ಕಾಣ್ತಾ ಇರತಕ್ಕಂಥದ್ದು ಸದ್ಯೋಜಾತ ಸ್ವಾಮಿಗಳು ಅಂತಂದು. ಇವರೆಲ್ಲ ಏನೈತಲ್ಲ ನಮ್ಮ ಗಿಣಿಗೇರಿ ಮಠದ ಗುರು ಪರಂಪರೆ ಹೇಗೆ ಇದೆ ಅಂತಂದರೆ, ಒಬ್ಬರು ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅಂತ ಎಲ್ಲರೂ ಒಂದೇ ಮಹಾನ್ ಮಹಿಮಾವಂತರು ಪವಾಡ ಪುರುಷರಾಗಿ ಹೋಗಿದ್ದಾರೆ. ಅವರು ಸಹಿತ ಏನಂತ ಪಂಪಾಪತಿ ಮಹಾಸ್ವಾಮಿಗಳು ಅವ್ರ ಕಾಲದಲ್ಲಿ ಸಹಿತ ಬೇಕಾದಷ್ಟಕ್ಕೆ ವೈಜ್ಞಾನಿಕವಾಗಿ ನಿಲ್ಕದಂಥ ಪವಾಡಗಳನ್ನು ಮಾಡಿ ಹೋಗಿದ್ದಾರೆ. ಇವರು ಮಾಡಿದ್ದಾರೆ, ನರಸಿಂಹ ಸ್ವಾಮಿಗಳು ಮಾಡಿದ್ದಾರೆ, ಅಲ್ಲಿಂದ ನಾಗಮೂರ್ತಿ ಸ್ವಾಮಿಗಳು, ಸಜ್ಜೋದ ಸ್ವಾಮಿಗಳು. ಇವೊಂದು ಹೇಳಬೇಕಂತಂದರೆ ಭಾಳ ದಿನಗಳೇ ಆಗ್ತಾರೆ. ಅಂತಹ ಒಂದು ವಿಸ್ಮಯ, ಈ ಕಲಿಯುಗದಲ್ಲಿ ವಿಸ್ಮಯ ಆಗುವಂತಹ ಪವಾಡಗಳನ್ನು ಮಾಡಿದ್ದಾರೆ. ಸದ್ಯದಲ್ಲಿ ದಿವಾಕರ ಮಹಾಸ್ವಾಮಿಗಳ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ದಿವಾಕರ ಅಂತಂದರೆ ಬೆಳಕು ಅಂತ. ಇವರು ಯಾವ ರೀತಿ ಅಂತಂದರೆ, ಇವರ ಕಾಲದಲ್ಲಿಯೇ ಅವಾಗ ಹೇಳ್ದಲ್ಲ ನಾವು, ಈ ಕಾಶಿ ಪಂಪಾಪತಿ ಗುಡಿ ಆಯಿತು, ನಾಗಮೂರ್ತಿ ಸ್ವಾಮಿಗಳ ಗದ್ದುಗೆ ಆಯಿತು, ಅಲ್ಲಿಂದ 2 ಗದ್ದಿಗೆ ಪಂಪಾಪತಿ ಮಹಾಸ್ವಾಮಿಗಳು ಮತ್ತು ಲಕ್ಷ್ಮೀಂದ್ರ ಸ್ವಾಮಿಗಳ ಗದ್ದುಗೆ ಆಯಿತು, ಮತ್ತು ಇಲ್ಲಿ ಕಾಣ್ತಕ್ಕಂಥ ವಿರೂಪಾಕ್ಷ ಸ್ವಾಮಿಗಳ ಗುಡಿ ಆಯಿತು. ಮತ್ತು ಇವನ್ನೆಲ್ಲ ಮಾಡಿದಂಥವರು, ನೀಲನಕ್ಷೆಯನ್ನು ಮಾಡಿ ತಯಾರು ಮಾಡಿದಂಥವರು ಇವರು ದಿವಾಕರ ಮಹಾಸ್ವಾಮಿಗಳು ಅಂತಂದು. ಇವರು ಮಹಾನ್ ಪವಾಡ ಪುರುಷರು, ಯಂತ್ರಮಂತ್ರ ಒಂದು ಪ್ರಸಿದ್ಧಿಯನ್ನು ಪಡೆದಂಥವರು, ವಾಕ್ಸಿದ್ಧಿಯನ್ನು ಪಡೆದಂಥವರು. ಈಗ ಇವರ ಕಾಲದಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ವಡ್ಡೇಪಾಟಿ ನಿರಂಜನ ಶಾಸ್ತ್ರಿ ಅಂತನ್ನೋರು ಒಬ್ಬ ವಿದ್ವಾಂಸ ಕವಿ ಬಂದಿದ್ದಂತೆ. ಬಂದು ಏನಿತ್ತಲ್ಲ ಇವರ ಪಾಂಡಿತ್ಯ, ಇವರ ಒಂದು ವಿದ್ವತ್ತನ್ನು ನೋಡಿ, ಅವರ ಒಂದು ಮುಖಚರ್ಯವನ್ನು ನೋಡಿ ಸಂಸ್ಕೃತದಲ್ಲಿ ದಿವಾಕರ ಸ್ವಾಮಿಗಳ ಆ ಪಂಚರತ್ನಕವನ್ನು ಬರೆದಂತೆ. ಅಂತಹ ಒಂದು ಮಹಾಮಾನ್ವಿತ ಒಂದು ಪ್ರಸಿದ್ಧಿ ಪಡೆದಂಥವರು ಇವರು ದಿವಾಕರ ಮಹಾಸ್ವಾಮಿಗಳು. ದಿವಾಕರ ಮಹಾಸ್ವಾಮಿಗಳು ಬಗ್ಗೆ ಹೇಳಬೇಕಂತಂದರೆ ಭಾಳ ವಿಷಯ ಇದೆ. ಇದರಲ್ಲಿ ಸಣ್ಣಕ್ಕೆ ಸ್ವಲ್ಪ ಹೇಳಬೇಕಂತಂದರೆ, ಈ ವಡ್ಡೇಪಾಟಿ ನಿರಂಜನ ಶಾಸ್ತ್ರಿಗಳು ದಿವಾಕರ ಮಹಾಸ್ವಾಮಿಗಳ ಅವರ ವಿದ್ವತ್ತನ್ನು, ಅವರ ಮುಖಚರ್ಯವನ್ನು ನೋಡಿ ಆ ಸಂಸ್ಕೃತದಲ್ಲಿರ್ತಕ್ಕಂಥ ಪಂಚಕ ಅಂದರೆ ದಿವಾಕರ ಸ್ವಾಮಿಗಳ ಪಂಚಕರತ್ನ ಬರೆದ ಯಾವ ರೀತಿ ಅಂತಂದ್ರೆ ನೋಡ್ರಿ, ಶ್ರೀಮದ್ಭಿರಾಸೇತು ಹಿಮಾದ್ರಿ ಮಧ್ಯಗೈಹಿ ಸಶಿಷ್ಯ ಸುಶೇಷ ಭಾವಿತ ವಿದ್ಯಾನಗರಂಚ ಚಿತಸಿಂಹಪೀಠಿಕಾ ದಿವಾಕರ ಸ್ವಾಮಿ ವಿರಾಜಿತೆ ಅಂತ ಅನ್ನೋದು ಈ ಪಂಚಕ ಅಂತಂದರೆ 5 ಲೈನ್ ಇರತಕ್ಕಂಥ ಒಂದು ಸಂಸ್ಕೃತ ಒಂದು ಒಂದು ಪದ್ಯವನ್ನು ಬರೆದಂತಾನೆ. ಮುಂದಿನ ಒಂದು ಉಳುಕಿದಂತಹ ಒಂದು 4 ಪದ್ಯಗಳನ್ನು ಏತಲ್ಲ ಕಾಲಾನಂತರದಲ್ಲಿ ಹಂತ ಹಂತವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಮತ್ತು ನಮ್ಮ ಶ್ರೀಕಂಠ ಸ್ವಾಮಿಗಳು ಹೇಳಿದಾಗ ವಿರೂಪಾಕ್ಷ ಸ್ವಾಮಿಗಳ ಒಂದು ಚರಿತ್ರೆಯನ್ನು ನೋಡಿದ್ವಿ. ಆ ವಿರೂಪಾಕ್ಷ ಸ್ವಾಮಿಗಳ ಕಾಲದಲ್ಲಿ ಗಂಜಾಂ ಸವಿ ಎಂಬ ಕವಿ ಬಂದ, ಅವರ ಆಶೀರ್ವಾದದಿಂದ ಅವನು ಕವಿ ಆದ. ಆ ನಂತರದಲ್ಲಿ ಅವರ ದೇಹಾವಸಾನ ತೀರಿದ ನಂತರ ತಮ್ಮ ಊರಿಗೆ ಹೋಗಿದ್ದ. ಮತ್ತೆ ಬಂದು ಅವನು ಏನು ಮಾಡ್ತಾನೆ, ಈ ದಿವಾಕರ ಸ್ವಾಮಿಗಳ ಕಾಲದಲ್ಲಿ ಬಂದ. ಅವನು ಬಂದು ಅವರ ಹಿಂದಿನ ವೃತ್ತಾಂತವನ್ನೆಲ್ಲ ಹೇಳಿದಾಗ, ಇಲ್ಲ ಬ್ರಹ್ಮಲೇಖ್ಯರಾದರು ವಿರೂಪಾಕ್ಷ ಸ್ವಾಮಿಗಳು ಅಂತಂದು ಕೇಳಿದಾಗ, ಅವನ ಈ ಒಂದು ದಿವಾಕರ ಸ್ವಾಮಿಗಳ ಕೃಪಾಶೀರ್ವಾದ ಅವನಿಗೆ ಸಂತಾನ ಭಾಗ್ಯವಿರಲಿಲ್ಲಂತೆ. ಆ ಸಂತಾನ ಭಾಗ್ಯವನ್ನು ಈ ದಿವಾಕರ ಸ್ವಾಮಿಗಳ ಕೃಪಾಶೀರ್ವಾದ ಗಂಜಾಂ ಸ್ವಾಮಿಗೆ ಉಂಟಾಯಿತು ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಮಠದ ವಿಶೇಷವಾದ ಪರಂಪರೆ ಯಾವ ರೀತಿ ಅಂತಂದರೆ, ಯಾರಿಗೆ ಮಕ್ಕಳಾಗಿಲ್ಲ ಅಂಥವರು ಬಂದು ಇಲ್ಲಿ ಈ ನಮ್ಮ ನಾಗಲಿಂಗ ಸ್ವಾಮಿಗಳು ಹೇಳಿದ ಹಾಗೆ ಆ ಕರ್ತೃಗದ್ದಿಯದಲ್ಲ ನಾಗಮೂರ್ತಿ ಸ್ವಾಮಿಗಳ ಗದ್ದಿಗೆ ಇಲ್ಲಿ ಒಂದು ಮಠದ ಸಂಪ್ರದಾಯದಂತೆ ನಾರಿಕೇಲ ಮತ್ತು ನೀಲಕಂಠ ಉದ್ದಾರಣೆ ಅಂತ ಒಂದು ಮಂತ್ರಿಸಿ ಅವರಿಗೊಂದು ಫಲವಂತರಾಕ್ಷತೆಯನ್ನು ಕೊಡ್ತೇವೆ. ಕೊಟ್ಟ ಹಾಗೇನೈತೆ ಆ ಒಂದು ಪ್ರಸಿದ್ಧಿ, ಅದರಿಂದ ಒಂದು ಆ ಪ್ರಭಾವದಿಂದ ಏನೈತಲ್ಲ, ಎಷ್ಟೇ ವರ್ಷ ಆಗಿರಲಿ ಮಕ್ಕಳಲ್ಲಾದರೂ ಸಹಿತ ಆ ಪುತ್ರ ಸಂತಾನವನ್ನು ಕಾಣದಂಥ ಸಾವಿರಾರು ಉದಾಹರಣೆಗಳು ಇದ್ದಾವೆ. ಯಾಕೆಂದರೆ ನಿಮಗೆ ಫಸ್ಟ್ ಹೇಳಿದೆ ನಾನು ನಿಮಗೆ, ಈ ಪಂಪಾಪತಿ ಸ್ವಾಮಿಗಳು ಅಂತಂದು ಏನು ಕನಕಗಿರಿಯಿಂದ ಗಿಣಿಗೇರಿಗೆ ಬಂದ್ರಲ್ಲ, ಅವರ ಹಿಂದಿನ ನಂತರದಲ್ಲಿ ರೂಢಾಚಾರ್ಯ ಸ್ವಾಮಿಗಳು ವಿದ್ಯಾರಣ್ಯರಿಗೆ ಸಮಕಾಲೀನರವರು, ಅವ್ರ ಹಕ್ಕಬುಕ್ಕರಿಗೆ
ಹರಿಹರರಿಗೆ ಮಕ್ಕಳಿಲ್ಲದಾದಾಗ ಇದೇ ರೀತಿಯಾಗಿ ನಾರಿಕೇಲ ಚೂರ್ಣೆ ಮಾಡಿ ಆ ಫಲಮಂತ್ರಾಕ್ಷರ ಕೊಟ್ಟ ನಂತರ ಸಂತಾನ ಭಾಗ್ಯವಂತ ಆ ಪರಂಪರೆ ಆವಾಗಲಿಂದನೂ ಸಹಿತ ಈ ಸಹಿತ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇನ್ನೂ ಮುಂದಿನ ಒಂದು ಹೆಚ್ಚಿನ ದಿವಾಕರ ಸ್ವಾಮಿಗಳ ಹೆಚ್ಚಿನ ವಿಶೇಷವನ್ನು ನಮ್ಮ ಮಠದ ಶ್ರೀಕಂಠ ಸ್ವಾಮಿಗಳು ಹೇಳ್ತಾರೆ ಇದರ ಬಗ್ಗೆ.